ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಫಸ್ಟ್ ಈ ಸೌಂಡನ್ನ ಕೇಳಿಸ್ಕೊಂಬಿಡಿ. ನೋಡಿದ್ರಲ್ಲ ಎಷ್ಟು ಕರುಮ್ ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತೇಳಿ. ಸಬ್ಬಕ್ಕಿ ಹಪ್ಪಳ ಅಥವಾ ಸಾಬುದಾನ ಹಪ್ಪಳ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಫಸ್ಟ್ ಇಲ್ಲಿ 1 ಕಪ್ ಆಗುವಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಈ ಸಾಬುದಾನನ ನೀಟಾಗಿ ವಾಶ್ ಮಾಡ್ಕೋಬೇಕು. ಒಂದು 2 ಸತಿ ಅಥವಾ 3 ಸತಿ ನೀರಾಗಿ ನೀಟಾಗಿ ತೊಳೆದಿಟ್ಕೊಳ್ಳಿ. ತುಂಬ ಈಸಿ ಮೆಥಡ್ನಲ್ಲಿ ಮಾಡ್ಕೋಬಹುದು, ಜಾಸ್ತಿ ಸಮಯ ತೊಗೊಳೋದಿಲ್ಲ. ತೊಳೆದಿಟ್ಟಿರುವಂತಹ ಸಬ್ಬಕ್ಕಿಗೆ ಒಂದು 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ನೆನೆ ಹಾಕಿಟ್ಕೊಂಡಿದ್ದೀನಿ. ಇದನ್ನು ನೀವು ಇಡೀ ರಾತ್ರಿ ಬಿಡಬೇಕಾಗತ್ತೆ. ಇಡೀ ರಾತ್ರಿ ಬಿಡೋದ್ರಿಂದ ತುಂಬ ಸ್ಮೂತ್ ಆಗುತ್ತೆ, ಮೆತ್ತಗೆ ಬರುತ್ತೆ. ಹಾಗಾಗಿ ಇಡೀ ರಾತ್ರಿ ಬಿಡಬೇಕು. ಈಗ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ರಾತ್ರಿ ಓವರ್ ನೈಟ್ ಬಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿ ಎಷ್ಟು ಮೆತ್ತಗಾಗಿದೆ ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮುಟ್ಟಿದ ತಕ್ಷಣವೇ ಕೈಯಲ್ಲಿ ಸ್ಮೂತಾಗಿ ಬರಬೇಕು, ಮೆತ್ತಗೆ ಬರಬೇಕು. ಈ ರೀತಿ ಆಗಿದೆ ಅಂತಂದರೆ ನಮ್ಮ ಸಂಡಿಗೆ ಮಾಡೋಕ್ಕೆ ರೆಡಿ ಆಗಿದೆ ಅಂತೇಳಿ. ಈಗ ಇದರಲ್ಲಿರುವ ನೀರನ್ನೆಲ್ಲ ತೆಗೆದುಬಿಡೋಣ. ಇದು ಜಸ್ಟ್ ನಾನು ನೆನೆ ಹಾಕಿಡೋಕ್ಕೋಸ್ಕರ ತೊಗೊಂಡಿರುವಂಥ ನೀರು. ಹಾಗಾಗಿ ಈ ನೀರನ್ನು ಬಸಿದಿಟ್ಕೋಬೇಕಾಗತ್ತೆ ಸೈಡಿಗೆ. ನೋಡಿ, ಇವಾಗ ಈ ಒಂದು ಮೆತ್ತಗಾಗಿರುವಂತಹ ಸಾಬುದಾನನ ಸೈಡಿಗೆ ಮಾಡ್ಕೊಂಡು ಬಿಡೋಣ. ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ. ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ, ಕಂಪ್ಲೀಟಾಗಿ ನೀರು ಸ್ಟೇನ್ ಆಗ್ತಾ ಇಲ್ಲ ಅಂದರೆ ಬಿಟ್ಬಿಡಿ, ಸ್ವಲ್ಪ ನೀರಿದ್ರೂ ನಡೆಯುತ್ತೆ. ನೆಕ್ಸ್ಟ್ ಒಂದು ಪಾತ್ರೆ ತೊಗೊಳ್ಳೋಣ. ಸಬ್ಬಕ್ಕಿಗೆ ನಾನು 1 ಕಪ್ ಆಗುವಷ್ಟು ಸಬ್ಬಕ್ಕಿನ ಹಾಕಿದ್ದೀನಿ ಅಂದರೆ ಅದಕ್ಕೆ ಕರೆಕ್ಟಾಗಿ 3 ಕಪ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ 3 ಕಪ್ ಆಗುವಷ್ಟು ನೀರನ್ನೇ ಹಾಕಬೇಕು, ಜಾಸ್ತಿ ಹೆಚ್ಚು ಕಮ್ಮಿ ಬೇಡ. ನಿಮಗಿನ್ನೂ ಸ್ವಲ್ಪ ತೆಳು ಬೇಕನ್ನೋ ಹಾಗಿದ್ರೆ ಒಂದು 3.5 ಕಪ್ ಆಗುವಷ್ಟು ಹಾಕಿದರೂ ನಡೆಯುತ್ತೆ. ನಾನಿಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಈಗ ಕಾಯೋದಕ್ಕೆ ಇಟ್ಟಿದ್ದೀನಿ, ಕುದಿ ಬರಬೇಕು. ನೆಕ್ಸ್ಟ್ ನೋಡಿ, ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನಾನೇನು ನೀರು ತೆಗೆದು ಸೈಡಿಗೆ ಇಟ್ಟಿರುವಂತಹ ಸಾಬುದಾನ ಏನಿದೆ ಅದನ್ನು ಈಗ ಇದರಲ್ಲಿ ಹಾಕಿಬಿಟ್ಟು ಒಂದು ಸತಿ ಇದನ್ನು ತಿರ್ಸ್ಕೋಬೇಕಾಗುತ್ತೆ. ಇದನ್ನು ತುಂಬ ತೆಳುವಾಗಿ ಮಾಡ್ಕೊಳೋದಾಗಿರ್ಬೋದು, ಏನು ಮಾಡಬಾರ್ದು. ಇಲ್ಲಿ ನೋಡಿ, ಈ ರೀತಿ ಕ್ರಷ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ನೀರನ್ನು ಹಾಕಿದ್ದೀನಿ. ಈಗ ಸ್ಮೂತ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಗರಿ ಇದ್ದರೂ ನಡೆಯುತ್ತೆ, ಸ್ಮೂತಾಗಾದರೂ ನಡೆಯುತ್ತೆ. ನಾನಿಲ್ಲಿ ಸ್ವಲ್ಪ ತರಿಯಾಗಿ ಇದನ್ನು ರುಬ್ಕೊಂಡಿದ್ದೀನಿ. ತುಂಬ ಸ್ಮೂತ್ನೆಸ್ ಆಗೇನು ಬೇಡ, ಜಸ್ಟ್ ನಾನಿಲ್ಲಿ ಹಾರ್ಡಾಗಿರೋ ಹಾಗೆ ಇದು ಮಾಡ್ಕೊಂಡಿರೋದು. ಜಸ್ಟ್ ಒಂದು 1/2 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಅಷ್ಟೇ. ನೋಡಿ, ಇವಾಗ ತರಿಯಾಗೇ ಇದೆ. ಇದು ಜಾಸ್ತಿ ಸ್ಮೂತ್ ಬ್ಲೆಂಡ್ ಮಾಡ್ಕೋಬೇಕಂತೇನಿಲ್ಲ. ಈಗ ಇದನ್ನು ಒಂದು ಕಪ್ಪಿಗೆ ತೆಗೆದಿಡೋಣ. ನೋಡಿ, ಇಷ್ಟು ಕ್ವಾಂಟಿಟಿ ಬಂದಿದೆ. 1 ಕಪ್ನಲ್ಲಿ ನಾನು ಮಿಕ್ಸಿ ಜಾರಿಗೆ ಹಾಕಿದರೆ ಈ ಕ್ವಾಂಟಿಟಿಗೆ ಬಂದಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಸ್ವಲ್ಪ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಕುದಿಯುವಂಥ ನೀರಿಗೆ ಅರ್ಧ ಚಮಚೆಯಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈಗ ನಾವು ಮಾಡ್ತಿರುವಂಥ ಹಪ್ಪಳಕ್ಕೆ ನಾವು ಉಪ್ಪು ಜಾಸ್ತಿ ಕ್ವಾಂಟಿಟಿ ಆಗುತ್ತೆ, ಹಾಗಾಗಿ ಉಪ್ಪನ್ನು ಏನಿದೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರುವಂತಹ ಸಾಬುದಾನ ಏನಿದೆ ಅದನ್ನು ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬಿಡಬೇಕಾಗುತ್ತೆ. ಇಲ್ಲಿ ಕನ್ಸಿಸ್ಟೆನ್ಸಿ ಏನಿದೆ ತಿಕ್ನೆಸ್ ಬರಬೇಕು, ಅಲ್ಲಿವರೆಗೆ ಏನಿದೆ ಇದನ್ನು ಕುದಿಸ್ಕೋಬೇಕು. ನೋಡಿ, ಈಗ ಫಸ್ಟ್ ಕುದಿ ಬಂದಿದೆ. ಈ ಕುದಿ ಬಂದ ತಕ್ಷಣ ಇನ್ನೊಂದು ಸತಿ ನೀಟಾಗಿ ಕೈ ಆಡಿಸಿ ಅಲ್ಲಿವರೆಗೂ ತಿಕ್ನೆಸ್ ಆಗ್ತಾ ಇರುತ್ತೆ. ನೋಡಿ, ಈ ರೀತಿ ತಿಕ್ಕಾಯಿತು ಅಂತಂದರೆ ನಮಗೆ ಗೊತ್ತಾಗ್ಬಿಡುತ್ತೆ. ಒಂದು ಸತಿ ತಿರ್ಸೋ ಟೈಮ್ನಲ್ಲಿ ತಿಕ್ಕಾಗ್ತಾ ಇದೆ ಅನ್ನೋದು ಗೊತ್ತಾಯ್ದ ತಕ್ಷಣವೇ ನೀವು ಫ್ಲೇಮ್ನ ಕಮ್ಮಿ ಮಾಡ್ಕೋಬೇಕು, ಇಲ್ಲಾಂದರೆ ಹೊತ್ತು ಬಿಡುತ್ತೆ. ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಇನ್ನೊಂದು ಸತಿ ನೀಟಾಗಿ ತಿಕ್ ಮಾಡ್ಕೊತಾ ಹೋಗಬೇಕು. ಒಂದೇ ರೊಟೇಷನಲ್ಲಿ ತಿರ್ಸೋದ್ರಿಂದ ಏನಾಗುತ್ತೆ, ಗಂಟಾಗೋದಿಲ್ಲ, ಈಸಿಯಾಗಿ ಆಗುತ್ತೆ. ಈಗ ತಿಕ್ ಆಗಿದೆಯೋ ಇಲ್ಲೋ, ಈ ಒಂದು ರೆಡಿ ಆಗಿದೆಯೋ ಇಲ್ಲೋ ಹಪ್ಪಳ ಅನ್ನೋದಕ್ಕೆ ನಾನಿಲ್ಲಿ ನಿಮಗೆ ಒಂದು ಸತಿ ತೋರಿಸ್ಕೊಡ್ತೀನಿ. ನೋಡಿ, ಒಂದು ಪ್ಲೇಟ್ನ ತೊಗೊಳ್ಳಿ. ಸಿಂಪಲ್ಲಾಗಿ ಜಸ್ಟ್ ಒಂದು ಪ್ಲೇಟ್ನ ತೊಗೊಂಡ್ಬಿಟ್ಟು ಒಂದು ಪ್ಲೇಟ್ ಮೇಲೆ ಇದನ್ನು ಹಾಕಬೇಕಾಗುತ್ತೆ. ನೋಡಿ, ನಾನು ತೋರಿಸ್ಕೊಡ್ತಾ ಇದ್ದೀನಿ, ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ. ಒಂದು ಪ್ಲೇಟ್ನ ತೊಗೊಂಡು ಈ ರೀತಿ ಹಾಕಿದ್ದೀನಿ. ಇದು ಎಲ್ಲಿ ಕೂಡ ಸ್ವಲ್ಪ ಕೂಡ ತಿರುಗಾಡ್ತಾ ಇಲ್ಲ, ಅಂದರೆ ಜಾಸ್ತಿ ಇಳಿದು ಬರ್ತಾ ಇಲ್ಲ ಅನ್ನೋ ಹಾಗಿದ್ರೆ ಈಗ ತಿಕ್ಕಾಗಿದೆ ಅಂತ ಅರ್ಥ. ಇಲ್ಲ ಅಂತಂದರೆ ನೀರಾಗಿದ್ರೆ ಏನಾಗ್ಬಿಡುತ್ತೆ, ಪ್ಲೇಟ್ ತುಂಬ ಹರಡುತ್ತೆ. ನೋಡಿ, ಈಗ ಹರಡಿಲ್ಲ, ಹಾಗಾಗಿ ತಿಕ್ಕಾಗಿದೆ ಅಂತ ಅರ್ಥ. ಈಗ ಗ್ಯಾಸ್ನ ಬಂದ್ ಮಾಡ್ಕೊಂಡು ಬಿಡೋಣ. ಒಂದು 2 ನಿಮಿಷಗಳ ಕಾಲ ಬಿಸಿ ಇರೋದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಕೇವಲ 2 ನಿಮಿಷ ಬಿಡಿ. ತುಂಬ ತಿಕ್ಕಾಯಿತು ಅಂತಂದರೆ ಹಾಕೋಕ್ಕಾಗೋದಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಇದು ಬಿಸಿ ಇದ್ದಾಗೆ ಹಾಕ್ಕೊತಾ ಹೋಗಬೇಕು. ಈಗ ಒಂದು ಪೇಪರ್ ಶೀಟ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಹಪ್ಪಳ ಮಾಡುವಂಥ ಶೀಟು ಆನ್ಲೈನ್ನಲ್ಲಿ ಸಿಗುತ್ತೆ, ಅದನ್ನೇ ನಾನು ಕೂಡ ಪರ್ಚೇಸ್ ಮಾಡಿರೋದು. ಇದನ್ನು ನೀವು ಬಟ್ಟೆ ಮೇಲೆ ಅಥವಾ ಕಾಟನ್ ಬಟ್ಟೆ, ಹಾಸಿಗೆ ಅಥವಾ ಲುಂಗಿ ಈ ರೀತಿ ಎದ್ರ ಮೇಲೆ ಹಾಕೋಕ್ಕೂ ಬರೋದಿಲ್ಲ. ಸ್ಪೆಷಲಿ ಈ ಒಂದು ಸಾಬುದಾನ ಹಪ್ಪಳನ ನೀವು ಶೀಟ್ ಮೇಲೆ ಹಾಕಬೇಕಾಗತ್ತೆ. ಶೀಟ್ ಮೇಲೆ ಹಾಕೋದ್ರಿಂದ ತುಂಬ ಸುಲಭವಾಗಿ ಎದ್ದೇಳುತ್ತೆ. ನೀವೇನಾದರೂ ಬಟ್ಟೆ ಮೇಲೆ ಹಾಕೋ ಆಗಿದ್ರೆ ಸ್ವಲ್ಪ ತಣ್ಣೀರು ಬಟ್ಟೆನ ಮಾಡ್ಕೊಂಡ್ಬಿಟ್ಟು ಹಾಕಿ, ಮತ್ತು ತೆಗಿಬೇಕಾದ್ರೆ ಕೂಡ ಅಷ್ಟೇ ಬಟ್ಟೆ ಮೇಲ್ಗಡೆ ಸ್ವಲ್ಪ ನೀರನ್ನು ಚಿಮ್ಮಿಡಿಸ್ಬಿಟ್ಟು ತೆಗಿಬೇಕಾಗುತ್ತೆ. ನೋಡಿ, ಇವಾಗ ರೆಡಿ ಆಗಿದೆ. ಈಗ ಒಂದು ಸ್ವಲ್ಪ ಬಿಸಿ ಕಾದಿದೆ, ಅಂದರೆ ಬಿಸಿಲಿಗೆ ಒಂದು 1 ಅವರ್ 2 ಅವರ್ ಇಟ್ಟಾಗ ಈ ರೀತಿ ಆಗಿದೆ. ನೋಡಿ, ಈ ರೀತಿ ಚೇಂಜ್ ಆಗಿದೆ. ಈ ರೀತಿ ಚೇಂಜ್ ಆಗಿದೆನ ನಾವು ಮತ್ತೆ ಬಿಸಿಲಿಗೆ ಇಟ್ಟಾಗ ಕಲರ್ ಚೇಂಜ್ ಆಗುತ್ತೆ. ಈ ಕಲರ್ ಏನಿದೆ ನೋಡಿ, ವೈಟ್ ಆಗಿರೋದು ಪೂರ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಇದು ಬಿಸಿಲಿಗೆ ಬಿಡಬೇಕಾಗುತ್ತೆ.
ಹಾಕಬೇಕಾಗುತ್ತೆ ನಾವು. ಸ್ವಲ್ಪ ತಿಕ್ ಹಾಕ್ಕೊಳ್ಳಿ ಸ್ನೇಹಿತರೆ. ತಿಕ್ ಹಾಕೋದ್ರಿಂದ ಏನಾಗುತ್ತೆ, ನಾವು ಬಿಸಿಲಿಗೆ ಇಟ್ಟಂಗೆಲ್ಲ ಅದು ತುಂಬ ಅಂದರೆ ತುಂಬ ತೆಳುವಾಗುತ್ತೆ. ನಿಮಗೆ ತುಂಬ ತೆಳು ಬೇಕು ಅನ್ನೋ ಹಾಗಿದ್ರೆ, ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅನ್ನೋ ಹಾಗಿದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ತೆಳು ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ತಿಕ್ಕನ್ನು ಮಾಡ್ಕೊಂಡಿದ್ದೀನಿ, ದಪ್ಪ ಇರಲಿ ಅಂಥೇಳಿ. ಇಲ್ಲ ಅಂತಂದರೆ ಏನಾಗುತ್ತೆ, ಇದು ತುಂಬ ದಿನಗಳ ಕಾಲ ಬರೋದಿಲ್ಲ, ಮುಟ್ಟಿದ ತಕ್ಷಣವೇ ಮುರಿದೋಗ್ಬಿಡುತ್ತೆ. ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ. ಈ ರೀತಿ ಆದಾಗ ಎಣ್ಣೆಯಲ್ಲಿ ಬಿಸಿ ಮಾಡ್ಕೊಳ್ಳೋಣಂತೆ. ನೋಡಿ ಇವಾಗ ಒಂದು ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಅಗಲವಾಗಿ ಎಷ್ಟು ಚೆನ್ನಾಗಿ ಹರಡ್ತಾ ಇದೆ ಅಂಥೇಳಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಸಾಬುದಾನ ಹಪ್ಪಳನ ಮಾಡ್ಕೋಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದು ಹಾಕಿ ತೋರಿಸ್ತೀನಿ. ಟ್ರಾನ್ಸ್ಪರೆಂಟಾಗಿ ಇದ್ದಾಗ ಮಾತ್ರ ಈ ರೀತಿ ಚೆನ್ನಾಗಿ ಅಗಲವಾಗಿ ಹರಡೋದು. ಹಸಿ ಬಿಸಿ ಇತ್ತು ಅಂದರೆ ಎಣ್ಣೆ ಜಾಸ್ತಿ ತೊಗೊಳುತ್ತೆ. ಇದನ್ನು ನೀವು 2 ದಿನಗಳ ಕಾಲ ಬಿಸಿಲಿನಲ್ಲಿ ಇಡಬೇಕು, ಅಲ್ಲಿವರೆಗೂ ಇದು ಕ್ರಿಸ್ಪಿ ಆಗುತ್ತೆ. ಇದನ್ನು ಒಂದೇ ದಿನದಲ್ಲಿ ಮಾಡೋಕ್ಕಾಗೋದಿಲ್ಲ. ನಿಮ್ಗೆ ಏನಾದರೂ ಬಿಸಿಲು ಇಲ್ಲ ಅನ್ನೋಗಿದ್ರೆ ಫ್ಯಾನಿನ ಕೆಳಗಡೆ ಕೂಡ ಇದನ್ನು ನೀವು ಆರಿಸ್ಬೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.